ಹಾಸನದಲ್ಲಿ ಆಗಿರುವಂತಹ ಈ ಬೆಳವಣಿಗೆಯ ಬಗ್ಗೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ಏನು ಉತ್ತರ ಕೊಟ್ಟಿದ್ದಾರೆ, ಅವರು ಈ ಬಗ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಮಹಾಭಾರತವನ್ನ ಉದಾಹರಣೆಯಾಗಿಸಿಕೊಂಡು ಹಾಸನದ ಡಿಸಿ ಸತ್ಯಭಾಮ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅವರು ಹೇಳ್ತಾರೆ, ನಮ್ಮಲ್ಲಿ ಪಾಪದ ಕೊಡ ತುಂಬಿದಾಗ ಅನ್ನುವಂತ ಒಂದು ಮಾತಿದೆ. ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪು ಮಾಡೋಕೆ ಅವಕಾಶವನ್ನ ಕೊಟ್ಟ, ತುಂಬಲಿ ಪಾಪದ ಕೊಡ ಅಂತ ಹೇಳಿ. 100 ತಪ್ಪು ಆದ್ಮೇಲೆ 101ನೇ ತಪ್ಪು ಮಾಡಕ್ ಅವಕಾಶನೇ ಕೊಡ್ಲಿಲ್ಲ ಅಂತ ಹೇಳಿ. ಈ ಪ್ರಕರಣ ಸಂಬಂಧ ನಿಸ್ಸಂಶಯವಾಗಿ ಎಲ್ಲಾ ಸಹಕಾರವನ್ನ ನೀಡ್ತೀವಿ ಅಂತ ಹಾಸನದ ಡಿಸಿ ಕಚೇರಿ ಬಳಿ ಡಿಸಿ ಆದಂತಹ ಸತ್ಯಭಾಮ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದ್ಮೇಲೆ 101 ಕೊಡಲ್ಲ. ಅದೇ ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿಂಟ್ ನೋ ಆಲ್ ದಿಸ್. ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ, ಇದು ಕೋರ್ಸು ನ್ಯಾಯ ಸಿಕ್ಕೇ ಖಂಡಿತ. ನಮ್ಮ ಏನು ಹೇಳಿದ್ರು ನಮ್ಮ ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡೆ ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳು. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ. ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನ ತಗೊಳ್ತಾರೆ. ಅವರು ಅದನ್ನ ಮೇಡಮ್ ಕೇಳಿ, ನಾವು ಬಿಗಿನಿಂಗಿಂದ ಮಾತಾಡ್ತಾ ಇದ್ವಿ. ನಾನು ಮಹಿಳಾ ಆಯೋಗದಲ್ಲಿ 9 ತಿಂಗಳು ಇದ್ದೆ. ಸೊ ಮಹಿಳೆಯರ ಇದು ಗೊತ್ತು. ಆಮೇಲೆ ಮಹಿಳೆಯರು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು. ಅದನ್ನು ನಾನು ಅಂದರೆ ಅವಾಗ ಇದ್ದ ಕಾಲ ಇವಾಗಿಲ್ಲ. ಬೇಕಾದಷ್ಟು ಇದಿದೆ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬೋದು, ನೀವು ಇದು ಮಾಡ್ಬೋದು. ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹೊರ ಬರಬೇಕು, ಆಮೇಲೆ ಪ್ರತಿಭಟಿಸ್ಬೇಕು. ಎಲ್ಲಾನು ಹೇಳಿ ಅಲ್ಲ, ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ, ಪ್ರತಿಭಟಿಸ್ಬೇಕು. ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಏನು ಗೊತ್ತಾ, ಹೆಣ್ಣು ಎಷ್ಟು ಮುಂದುವರೆದಿದ್ದಾಳೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಖಂಡಿತ ನನ್ನ ಸಹೋದ್ಯೋಗಿ ಹಾಸನದಿಂದ ಶಶಿಧರ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಶಶಿಧರ್, ಈ ಜಿಲ್ಲಾಧಿಕಾರಿಗಳು ಸ್ಟ್ರೇಟ್ ಫಾರ್ವರ್ಡ್, ಆಮೇಲೆ ಈ ಜಿಲ್ಲಾಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಅನ್ನೋದನ್ನ ತುಂಬಾ ಕೇಳಿದ್ವಿ. ಇವರು ತುಂಬಾ ಸಹಿಸಿಕೊಂಡು ಇವತ್ತು ಅವಕಾಶ ಸಿಕ್ತು ಅಂತ ಮಹಾಭಾರತದ ವಿಚಾರವನ್ನ ಪ್ರಸ್ತಾಪ ಮಾಡಿ ಹೇಳಿದ್ರು. ಏನ್ ಕತೆ? ಅರುಣ್, ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ ಹಾಸನದಲ್ಲಿ ಒಂದು ರೀತಿ ಕಿಚ್ಚನ್ನು ಹಬ್ಬಿಸಿದೆ. ಇಂದು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಹಾಸನ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಹಾಸನ ಹಾಗೂ ಹೊಣೆನರಸೀಪುರದಲ್ಲೂ ಸಹ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. ಹಾಸನ ನಡೆದಂತಹ ಪ್ರತಿಭಟನೆ ಹೇಮಾವತಿ ಪ್ರತಿಮೆ ಬಳಿಯಿಂದ ನಡೆದು ಜಿಲ್ಲಾಧಿಕಾರಿಯವರೆಗೂ ಸಾಗಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲು ಪ್ರತಿಭಟನಾಕಾರರು ಆಗಮಿಸಿದ್ದು, ಮನವಿ ಸ್ವೀಕರಿಸಿ ಮಾತಾಡಿದಂತಹ ಜಿಲ್ಲಾಧಿಕಾರಿಗಳು 2 ಕಾರಣಗಳಿಗೆ ಈ ಪ್ರಕರಣವನ್ನು ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು. ಯಾಕೆಂದ್ರೆ ಒಂದು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗಿದೆ ಅನ್ನೋ ಒಂದು ಕಾರಣ. ಮತ್ತೊಂದು, ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಇದೇ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ದು. ಹಾಗಾಗಿ ಈ ಪ್ರಕರಣ ಏನಿದೆ, ಈ ಮನವಿ ಸ್ವೀಕರಿಸಿದ ಕೂಡಲೇ ಒಂದು ಮಹಾಭಾರತದ ಉದಾಹರಣೆಯನ್ನು ಹೇಳಿ ತೀವ್ರ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು. ಮಹಾಭಾರತದ ಉದಾಹರಣೆ ಏನಂದ್ರೆ, ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪುಗಳನ್ನು ಮಾಡಲು ಬಿಟ್ಟ, ಆದರೆ 101ನೇ ತಪ್ಪು ಮಾಡಲಿಕ್ಕೂ ಬಿಡಲಿಲ್ಲ. ಈಗ ಪಾಪದ ಕೊಡ ತುಂಬಿದೆ. ಈ ಪ್ರಕರಣದಲ್ಲಿ ನಾನು ನಿಸ್ಸಂಶಯವಾಗಿ ಸಹಕಾರವನ್ನು ಕೊಡ್ತೀನಿ. ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವರು ಇಂಥ ಸಂದರ್ಭದಲ್ಲಿ ಹೊರಬರಬೇಕು, ಅವರ ಪರ ಎಲ್ಲ ಮಹಿಳೆಯರು ನಿಲ್ಲಿ ಪ್ರತಿಭಟಿಸಬೇಕು. ಆಗ ಮಾತ್ರ ಅಂತವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಮೂಲಕ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗನ ವಿರುದ್ಧ DC ಸತ್ಯಭಾಮ ಅವರು ಎಲ್ಲ ಪ್ರತಿಭಟನಾಕಾರರ ಎದುರುಗಡೆ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಅರುಣ್, ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾವುದಾದ್ರೂ ಹಳೆಯ ವಿಚಾರಗಳಿದ್ರೆ, ಹಳೆಯ ದ್ವೇಷಗಳಿದ್ರೆ, ಹಳೆಯ ನೋವುಗಳಿದ್ರೆ, ಸಂಕಟಗಳಿದ್ರೆ ಅದನ್ನು ಒಳಗಡೆಗೆ ಇಟ್ಕೊಂಡಾಗ ಅದರ ಸ್ಫೋಟವಾಗೋದು ಇಂತಹ ಸಂದರ್ಭಗಳಲ್ಲೇನೆ. ಸೊ ಈಗ ಮತ್ತೆ ಅದೇ ರೀತಿಯಾದಂಥ ಸ್ಫೋಟವನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ FIR ಪ್ರಕರಣ ಏನಿದೆ, ಸಚಿವ ಕೃಷ್ಣ ಬೈರೇಗೌಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ಇದು ಪ್ರಪಂಚದಲ್ಲಿಯೇ ನಡೆದಂತಹ ದೊಡ್ಡ ಲೈಂಗಿಕ ಹಗರಣ ಅನ್ನುವಂಥದ್ದನ್ನ ವ್ಯಾಖ್ಯಾನ ಮಾಡ್ತಾ ಇದ್ರು. ಸೆಕ್ಸ್ ಸ್ಕ್ಯಾಮ್ ಅಷ್ಟೇ ಅಲ್ಲ, ಇದು ಅತ್ಯಾಚಾರ ಪ್ರಕರಣ ಅಂತ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. 100 ಮಹಿಳೆಯರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತ ಹೇಳಿ ಬಿಜೆಪಿ ಮತ್ತು JDS ಮುಚ್ಚಿ ಹಾಕುವ ಕೆಲಸ ಮಾಡಿದ್ದಾರೆ. ಆರೋಪಿಯನ್ನ ವಿದೇಶಕ್ಕೆ ಕಳುಹಿಸಿ ರಕ್ಷಿಸುವ ಕೆಲಸ ಮಾಡ್ತಾ ಇದ್ದಾರೆ, ದೇಶಕ್ಕೆ ಅವಮಾನ ಮಾಡುವ ಕೆಲಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು. ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ ಮೊದಲನೇ ವಿಷಯ. ಇದರಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ, ಇದು ರೇಪ್ಗೆ ಸಮಾನವಾದಂತಹ
ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್. ಇದು ಅಮಾಯಕರ ದುರ್ಲಾಭ ಪಡೆದಿರ್ತಕ್ಕಂಥದ್ದು. ಇದು ದಯವಿಟ್ಟು ಇದನ್ನ ನೀವು ಯಾವುದೋ ಸೆಕ್ಸ್ ಸ್ಕ್ಯಾಮ್ ಅಂತ ಕರಿಬೇಡಿ. ಇದು ಸೆಕ್ಸ್ ಸ್ಕ್ಯಾಮ್ಗಿಂತ ಮೀರಿದಂತಹದ್ದು. ಇದು ರೇಪ್ಗೆ ಸಮಾನವಾದಂಥ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್. ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ. ರೇಪ್ಗೆ ಸಮಾನವಾದಂಥ ಕಾನೂನು ಇರತಕ್ಕಂತಹ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್. ಪ್ರಜ್ವಲ್ ರೇವಣ್ಣ ಅವರು 106 ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾರೆ, ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು, ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥವ್ರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನ ಭಂಗ ಆಗಿದೆ, ಮನೆಯನ್ನ ಹಾಳು ಮಾಡಿದ್ದಾರೆ, ಮನೆಗಳನ್ನ ಒಡೆದಿದ್ದಾರೆ, ಮಾಂಗಲ್ಯವನ್ನ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿ ಅವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ. ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ. ಎಲ್ಲವೂ ಕೂಡ ಈಗ ನೇರವಾಗಿ ಉತ್ತರವನ್ನ ಬಿಜೆಪಿಯವರು ಕೊಡಬೇಕು, ಮೋದಿಯವರು ಉತ್ತರವನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಇಂಥದ್ದೇ ಯಾವುದಾದ್ರೂ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಉತ್ತರವನ್ನ ರಾಹುಲ್ ಗಾಂಧಿ ಕೊಡ್ಲಿ, ಡಿ ಕೆ ಶಿವಕುಮಾರ್ ಕೊಡ್ಲಿ, ಸಿದ್ದರಾಮಯ್ಯ ಕೊಡ್ಲಿ ಅಂತಂದ್ರೆ ಹೇಗಾಗತ್ತೆ? ಹಿಂದೆ ಅನೇಕ ಘಟನೆಗಳು ಕೂಡ ಕಾಂಗ್ರೆಸ್ನ ಪಕ್ಷದಲ್ಲಿ ನಡೆದಿದೆ. ಅದಕ್ಕೆ ಉತ್ತರವನ್ನ ಸಿದ್ದರಾಮಯ್ಯ ಕೊಡಿ ಅಂತಂದ್ರೆ ಸರಿ ಅನ್ಸುತ್ತಾ? ಉತ್ತರವನ್ನ ಡಿ ಕೆ ಶಿವಕುಮಾರ್ ಕೊಡಿ ಅಂದ್ರೆ ಸರಿ ಅನ್ಸುತ್ತಾ? ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ನೀವೆಲ್ಲ ಹಿರಿಯ ನಾಯಕರುಗಳು. ಉತ್ತರ ಕೊಡಿ ಪ್ರಜ್ವಲ್ ಅವರೇ ಅಂತಂದ್ರೆ ಓಕೆ, ಉತ್ತರ ಕೊಡಿ ರೇವಣ್ಣ ಅವರೇ ಅಂದ್ರೆ ಓಕೆ, ಅವರ ಕುಟುಂಬದವರಿಗೆ ಓಕೆ. ದೇವೇಗೌಡರು ಕೊಡಿ ಅಂದ್ರೆ ದೇವೇಗೌಡರಿಗೆ ಏನು ಮಾಡೋದು ಪಾಪ, 91 ವರ್ಷ 92 ವರ್ಷ ಅವರಿಗೆ. ಅವ್ರೇನು ಉತ್ತರ ಕೊಡಬೇಕು ಇದರಲ್ಲಿ? ಅವ್ರೇನು ಹೇಳಿರ್ತಾರಾ? ಕಮಾನ್, ಲೀಡರ್ಸ್ಗಳ ರಾಜಕೀಯವನ್ನ ಮಾಡಿ ಈ ಮಟ್ಟಕ್ಕಲ್ಲ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಹಾಕಿ ಒದ್ದು ಒಳಗಡೆ ಹಾಕಿ ಎಣಿಗೇರಿಸ್ಕೊಳ್ಳಿ.